भोवी वड्डर समाजाच्या विविध मागण्या पूर्ण करण्याच्या मागणीसाठी बुधवारी सुवर्ण गार्डन परिसरात कर्नाटक राज्य भोवी वड्डर समाज संघटनेच्या वतीने आंदोलन करण्यात आले। भोवी समाज आर्थिकदृष्ट्या मागासलेला असून आरक्षणासह विविध सवलती देण्याचे आश्वासन सरकारने दिले होते, मात्र आतापर्यंत कोणतीही मागणी पूर्ण करण्यात आलेली नाही अशी तक्रार आंदोलकांनी केली। ನನ್ನ ಬೋವಿ ಬಂಧುಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ। ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ಇವತ್ತು ನಾವು ಒಂದು ರಾಜ್ಯ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಇವತ್ತು ನಾವು ಬೆಳಗಾಂ ಚಲೋ ಹೋರಾಟ ಮಾಡ್ತಾ ಇದ್ದೀವಿ। ಹೋರಾಟದಲ್ಲಿ ನಮ್ಮ ವಿಚಾರ ಇಷ್ಟನೇ, ಜಾತಿ ಜನಗಣತಿ ನಡೆದಂತ ಸಂದರ್ಭದಲ್ಲಿ ನಮ್ಮ ಸಮುದಾಯನ ಯಾವುದೇ ರೀತಿಯಲ್ಲಿ ಪರಿಗಣನೆ ಮಾಡದೆ ಗೂಳೆ ಹೋಗಿರುವಂತ ಸಂದರ್ಭದಲ್ಲಿ ಅವರು ಸರ್ವೆ ಮಾಡಿದ್ದಾರೆ। ಮನೆ ಮನೆಗೆ ಯಾವ ಮನೆಗೂ ಹೋಗಿಲ್ಲ, ಆದ್ರೂ ಕೂಡ ಎಲ್ಲೋ ಕುತ್ಕೊಂಡು ಒಂದು ಡೇಟಾ ತಗೊಂಡು ಇವತ್ತು ನಮ್ಮ ಸಮುದಾಯ ಕಡಿಮೆ ಇದೆ ಅಂತ ಹೇಳ್ತಾರೆ। ಬಲಗೈನವರು ಎಷ್ಟು ಇದಾರೋ ಅಷ್ಟೇ ಎಡಗೈನವರು ಎಷ್ಟಿದಾರೋ 35 ಲಕ್ಷ ಜನ ಇದ್ದಾರೆ। ಅದರಂತೆ ನಾವು ನಮ್ಮ ಜನಾಂಗ ಕೂಡ ಇವತ್ತು 30 ಇಂದ 35 ಲಕ್ಷ ಜನ ನಮ್ದು ಇದೆ। ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಲ್ಲ। ಸರ್ವೆ ಮಾಡಿದ್ರೆ ನಮ್ಗೆ ಅವ್ರಿಗೆ ಈಕ್ವಲ್ ಆಗಿ ನಮ್ಗೂನು ಮೀಸಲಾತಿ ಕೊಡ್ಬೇಕಾಗತ್ತೆ, 6% ಕೊಡ್ಬೇಕಾಗತ್ತಂತ ಉದ್ದೇಶ ಇಟ್ಕೊಂಡು ಒಳ ಕುತಂತ್ರದಿಂದ ಇವತ್ತು ಅಧಿಕಾರಿಗಳಾಗಿರ್ಬೋದು, ಕೆಲವು MLAಗಳಾಗಿರ್ಬೋದು, ಕೆಲವು ಮಿನಿಸ್ಟರ್ಗಳಾಗಿರ್ಬೋದು, ಅವರು ಒಳಗಿನ ಕುತಂತ್ರದಿಂದ ಇವತ್ತು ನಮ್ಮನ್ನ ಹೊರಗಡೆ ಇಡೋ ಉದ್ದೇಶದಿಂದ ಇವತ್ತು ನಮ್ಮನ್ನ ಕಡಿಮೆ ಇದ್ದಾರೆ। 11,19,000 ಅಂತ ಹೇಳಿ 2011ರಲ್ಲಿತ್ತು। ಇವತ್ತು ಅದೇ 15 ವರ್ಷ ಕಳೆದ ನಂತರ ಇವತ್ತು ಸರ್ವೆ ಮಾಡಿದ್ರೆ 11,29,000 ಜನ ಮಾತ್ರ ಗುರುತಿಸಿದ್ದಾರೆ। ಯಾಕಂದ್ರೆ ನಮ್ಗೆ ಮೀಸಲಾತಿ ಹೆಚ್ಚಿಗೆ ಕೊಡ್ಬೇಕಾಗುತ್ತೆ, ನಾವು ಮುಂದುವರೆದ ಜನಾಂಗ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಗಳನ್ನ ಒಳಗಡೆ ಹಬ್ಬಿಸಿ ನಮಗೆ ಹೊರಗಡೆ ಕೂಡ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ದಾರೆ। ಹಾಗಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಮ್ಮ ಸರಿಯಾದ ರೀತಿಯಲ್ಲಿ ಮರು ಸರ್ವೆ ಮಾಡಬೇಕು, ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟಗಳು ಮಾಡೋಕ್ಕೂ ತಯಾರಿದ್ದೀವಿ। ನಾವು ಕೂಡ ಎಷ್ಟೇ ವರ್ಷಗಳಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬಿಡೋದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ। ನನ್ನ ಹೆಸರು ಗೌತಮ್ ಮಿಂಕಿ ಅಂತ, ಆನೇಕಲ್ಲು, ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ನಮ್ಮ ಸಂಘಟನೆ ವತಿಯಿಂದ ನಾವು ಕೂಡ ಎಲ್ಲಾ संघटनेಗಳು ಒಕ್ಕೂಟದಿಂದ ಇವತ್ತು ನಾವು ಒಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ। सरकारने तात्काळ समाजाच्या प्रलंबित मागण्या पूर्ण कराव्यात, अन्यथा आंदोलन तीव्र करण्यात येईल असा इशाराही यावेळी देण्यात आला। कृष्णा कांबळे, KMM मराठी, बेळगाव।